ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಎಷ್ಟು ಹೆಚ್ಚಳವಾಗಿದೆ ಗೊತ್ತಾ? ರೂಪಾಯಿ ಮೌಲ್ಯದಲ್ಲಿ ಸರ್ವಕಾಲಿಕ ಮೌಲ್ಯ ಪತನ. ಈಗ ಧುರಂಧರ್ ವಿರುದ್ಧ ರಮ್ಯಾ ಕಿಡಿಕಾರಿದ್ದಾರೆ. ಏನಂತ ಕಿಡಿಕಾರಿದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು RCB ಅಭಿಮಾನಿಗಳಿಗೂ ಕೂಡ ಸಿಹಿ ಸುದ್ದಿ ಇದೆ, ಇತ್ತ CSK ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಇದೆ. ಇದೆಲ್ಲ ಸುದ್ದಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿಯನ್ನು ನೋಡೋದಾದರೆ, ಪ್ರೀಮಿಯರ್ ಮಟ್ಟದ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳು ಈ ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನು ಲೀಟರ್ಗೆ 2.30ರಷ್ಟು ಏರಿಕೆ ಮಾಡಿದೆ. ಆದರೆ ಮಾಮೂಲಿ ಪೆಟ್ರೋಲ್ ಬೆಲೆಯಲ್ಲಿ ಯಾವ ಹೆಚ್ಚಳ ಕೂಡ ಆಗಿಲ್ಲ. ಪ್ರೀಮಿಯಂ ಪೆಟ್ರೋಲ್ ಹೈ ಆಕ್ಟ್ ಪೆಟ್ರೋಲ್ ಆಗಿದೆ. ಇದು ಇಂಜಿನ್ ಕಾರ್ಯಕ್ಷಮತೆ ಹೆಚ್ಚಿಸಿ ಮೈಲೇಜನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇದರ ಬೆಲೆ ಮಾಮೂಲಿ ಪೆಟ್ರೋಲ್ಗಿಂತ ತುಸು ಹೆಚ್ಚಿನದೇ ಇರುತ್ತೆ. ತೈಲ ಮಾರುಕಟ್ಟೆ ಕಂಪನಿಗಳಾದ IOCL, BPCL, HCL ಈ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ಸರ್ವಕಾಲಿಕ ಕುಸಿತ ಕಂಡಿದೆ. ಸದ್ಯಕ್ಕೆ ರೂಪಾಯಿ ಮೌಲ್ಯ 93.19ಕ್ಕೆ ಕುಸಿದಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡಿರುವ ಯುದ್ಧ ಪರಿಸ್ಥಿತಿ ಈ ಕುಸಿತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $110 ದಾಟಿದ್ದು, ಭಾರತ ತನ್ನ ತೈಲದ ಶೇಕಡ 80ರಷ್ಟನ್ನು ಆಮದು ಮಾಡಿಕೊಳ್ಳುವುದರಿಂದ ಹೆಚ್ಚು ಡಾಲರನ್ನು ಪಾವತಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಈ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರುವುದರಿಂದ ಯುದ್ಧದ ಭೀತಿಯಿಂದ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ಹಣ ಹಿಂಪಡೆದು ಡಾಲರ್ಗಳಲ್ಲಿ ಹೂಡಿಕೆ ಮಾಡ್ತಾ ಇರುವುದರಿಂದ ಈ ನಮ್ಮ ರೂಪಾಯಿ ಮೌಲ್ಯ ಕುಸಿತಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಈ ಕುಸಿತದಿಂದಾಗಿ ಪೆಟ್ರೋಲ್, ಡೀಸೆಲ್, ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಖಾದ್ಯ ತೈಲಗಳಂತಹ ಆಮದು ವಸ್ತುಗಳ ಬೆಲೆ ಏರಿಕೆಯಾಗಿದೆ. ವಿದೇಶದಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ವೆಚ್ಚ ಕೂಡ ಹೆಚ್ಚಾಗಲಿದೆ. ಇನ್ನು ಹಣದುಬ್ಬರ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಕೂಡ ಏರಿಕೆ ಸಾಮಾನ್ಯ ಜನರ ಮೇಲೆ ನೇರ ಪರಿಣಾಮ ಕೂಡ ಬೀರಲಿದೆ. ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುವುದನ್ನು ತಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ವಿದೇಶಿ ವಿನಿಮಯ ಇದೆ ಅದನ್ನು ಮೀಸಲು ನಿಧಿಯಿಂದ ಡಾಲರ್ಗಳನ್ನು ಮಾರಾಟ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಬೆಟ್ಟಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ 300ಕ್ಕೂ ಹೆಚ್ಚು ಬೆಟ್ಟಿಂಗ್ ವೆಬ್ಸೈಟ್ ಆ್ಯಪ್ಗಳನ್ನು ನಿರ್ಬಂಧಿಸಿದೆ. ಆನ್ಲೈನ್ ಸ್ಪೋರ್ಟ್ಸ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿರುವಂಥ ಹಾಗೂ ಸ್ಲಾಟ್ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ರಿಯಲ್ ಮನಿ ಕಾರ್ಡ್ಸ್ ಮತ್ತು ಕ್ಯಾಸಿನೋ ಗೇಮ್ ಆ್ಯಪ್ಗಳ ವಿರುದ್ಧವೂ ಕೂಡ ಕಠಿಣ ಕ್ರಮ ಜರುಗಿಸಲಾಗಿದೆ. ಈ ಹಿಂದೆ 6 ತಿಂಗಳ ಹಿಂದೆ Dream11 ಆಗಿರ್ಬೋದು, 1xBetಗಳಂತಹ ಸಾಕಷ್ಟು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಸಾಕಷ್ಟು ಆ್ಯಪ್ಗಳ ಮೇಲೆ ಕೇಂದ್ರ ಸರ್ಕಾರ ಬ್ಯಾನನ್ನು ಮಾಡಿತ್ತು. ಈಗಲೂ ಕೂಡ ಆ ಬ್ಯಾನಲ್ಲೇ ಇರುವಂಥದ್ದು. ಈಗ ಕೇಂದ್ರ ಸರ್ಕಾರ ಮತ್ತಷ್ಟು ತೀವ್ರಗೊಳಿಸಿರುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಇನ್ನು 300ಕ್ಕೂ ಹೆಚ್ಚು ಬೆಟ್ಟಿಂಗ್ ವೆಬ್ಸೈಟ್ ಆ್ಯಪ್ಗಳನ್ನು ಕೂಡ ಈಗ ನಿರ್ಬಂಧಿಸಿರುವಂಥದ್ದು. ಇನ್ನು ಸಿನಿಮಾ ಸುದ್ದಿ ವಿಚಾರಕ್ಕೆ ಬರೋದಾದರೆ, ನಿನ್ನೆ ಅಷ್ಟೇ ಧುರಂಧರ್ 2 ಸಿನಿಮಾ ತೆರೆ ಕಂಡಿದ್ದು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಈ ಸಿನಿಮಾ ಬಗ್ಗೆ ಸ್ಯಾಂಡಲ್ವುಡ್ ಕಿಂಗ್ ರಮ್ಯಾ ಟ್ವೀಟ್ ಮಾಡಿದ್ದು ಸಿನಿರಂಗದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ನಟಿ ರಮ್ಯಾ ತಮ್ಮ ಪೋಸ್ಟ್ನಲ್ಲಿ ಥಿಯೇಟರ್ಗೆ ಹೋಗಿ ಹಣ ವ್ಯರ್ಥ ಮಾಡ್ಕೊಳ್ಬೇಡಿ, ಅಂದರೆ ಧುರಂಧರ್ ಸಿನಿಮಾವನ್ನು ನೋಡಬೇಡಿ, ಇದು ಕೇವಲ OTTಯಲ್ಲಿ ನೋಡುವಂತಹ ಸ್ಮಾಲಿಂಗ್ ಕಂಟೆಂಟ್ ಎಂದು ನೇರವಾಗಿ ಕಿಡಿಕಾರಿದ್ದಾರೆ. ರಣವೀರ್ ಈ ಸಿನಿಮಾವನ್ನು ತನ್ನ ಹೆಗಲ ಮೇಲೆ ಹೊತ್ತಿದ್ದಾರೆ ಎನ್ನುವವರಿಗೆ ಒಂದು ಪ್ರಶ್ನೆ. ಅವರು ಹೊತ್ತಿರುವುದು ಏನನ್ನು? ಇಲ್ಲಿ ಕಾಣುವುದು ಬರೀ ಅವರ ಕೂದಲು ಮಾತ್ರ ಎಂದು ಹಾಸ್ಯ ಮಾಡಿದ್ದಾರೆ. ಮೊದಲ ಭಾಗದಲ್ಲಿ ಆ ಗತ್ತು ಮತ್ತು ಖದರ್ ಈ ಬಾರಿ ಮಾಯವಾಗಿದ್ದು, ರಣವೀರ್ ಅವರ ಕೂದಲಿಗೆ ಈ ಬಾರಿ ಪೋಷಕ ನಟ ಪ್ರಶಸ್ತಿ ನೀಡಬಹುದು ಎಂಬಂತಿದೆ ಎಂದು ಟೀಕಿಸಿದ್ದಾರೆ. ರಮ್ಯಾ ಈ ಸಿನಿಮಾವನ್ನು ಚೆನ್ನಾಗಿಲ್ಲ ಅಂತ ಹೇಳಿದರೆ, ಇತ್ತ ರಾಮ್ ಗೋಪಾಲ್ ವರ್ಮಾ ರಣವೀರ್ ಸಿಂಗ್ ಮುಂದೆ ಎಲ್ಲ ಹೀರೋಗಳು ಜೋಕರ್ನಂತೆ ಕಾಣ್ತಾರೆ ಅಂತ ಧುರಂಧರ್ 2 ಸಿನಿಮಾ ಬಗ್ಗೆ ಸಾಕಷ್ಟು ಹೊಗಳಿದ್ದಾರೆ. ಈ ಹೊಸ ಮಾದರಿಯ ಹೀರೋಗಳಿಗೆ ಹೋಲಿಸಿದರೆ, ಅಂದರೆ ಟ್ವೀಟ್ ಮಾಡಿರುವಂತಹ ರಾಮ್ ಗೋಪಾಲ್ ವರ್ಮಾ ಹಳೆಯ ಹೀರೋಗಳಿಗೆ ಹೋಲಿಸಿದರೆ ಹಳೆಯ ದೇವಮಾನದ ಹೀರೋಗಳು ಇದ್ದಕ್ಕಿದ್ದಂತೆ ಸರ್ಕಸ್ನ ಜೋಕರ್ಗಳಂತೆ ಹಾಸ್ಯಾಸ್ಪದವಾಗಿ ಕಾಣ್ತಾರೆ. ಧುರಂಧರ್ 2 ಚಿತ್ರ ಕಲೆಕ್ಷನ್ ಕಂಡು ಅವರ ಅಭಿಮಾನಿಗಳು ಸಾಕಷ್ಟು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇತ್ತ ಈ ಒಂದು ಸಿನಿಮಾ ಇತಿಹಾಸದಲ್ಲೇ, ಅಂದರೆ ಭಾರತದ ಇತಿಹಾಸದಲ್ಲೇ ಒಂದು ಮೈಲುಗಲ್ಲನ್ನು ಸೃಷ್ಟಿ ಮಾಡುತ್ತೆ. ಇಂಥ ಸಿನಿಮಾ ಮತ್ತೆ ಬಾಲಿವುಡ್ ಅಲ್ಲಿ ತೆರೆ ಕಾಣುವುದು ಡೌಟು. ಈ ಧುರಂಧರ್ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ ರಣವೀರ್ ಸಿಂಗ್ ಆ್ಯಕ್ಟ್ಗೆ ನಾನು ಸಲಾಂ ಹೊಡೆಯುತ್ತೇನೆ ಎಂಬಂಥ ಮಾತುಗಳನ್ನು ಇಲ್ಲೇ ಹೋಗಲಿರುವಂಥದ್ದು. ಇನ್ನು ಕ್ರೀಡಾ ಸುದ್ದಿ ವಿಚಾರಕ್ಕೆ ಬರೋದಾದರೆ, ಕನ್ನಡಿಗರಿಗೆ RCB ಅಂದರೆ ಒಂದು ಆಸ್ಮಿತೆ ಇದ್ದಂತೆ.
ಪ್ರತಿ IPL ಸೀಸನ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊಸ ಜೋಶ್ ಅದೇ ಉತ್ಸಾಹದೊಂದಿಗೆ ಎಂಟ್ರಿ ಕೊಡುತ್ತೆ. ಕಳೆದ ವರ್ಷ ಗೆದ್ದ ಕಪ್ ಮತ್ತಷ್ಟು ಜೋಶ್ ತುಂಬಿದೆ. ಇದೀಗ RCB ಮ್ಯಾಚ್ ಟಿಕೆಟ್ ತಗೊಂಡ್ರೆ ಮೆಟ್ರೋ ಪ್ರಯಾಣ ಫ್ರೀ ಅಂತ ಘೋಷಿಸಲಾಗಿದೆ. IPL 2026ರಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ RCB ಪಂದ್ಯಗಳಿಗೆ ಅಭಿಮಾನಿಗಳಿಗಾಗಿ ವಿಶೇಷ ಸೌಲಭ್ಯ ಒದಗಿಸಲಾಗಿದೆ. ಅಂದರೆ RCB ಟಿಕೆಟ್ ಹೊಂದಿರುವ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಉಚಿತವಾಗಿ ಮೆಟ್ರೋ ಪ್ರಯಾಣವನ್ನು ಪಡೆಯಬಹುದಾಗಿದೆ ಎಂದು ತಂಡ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಘೋಷಿಸಿರುವಂಥದ್ದು. ಅಂದರೆ ಯಾರೆಲ್ಲ RCB ಅಭಿಮಾನಿಗಳು ಏನು ಮ್ಯಾಚ್ ನೋಡಲಿಕ್ಕೆ ಹೋಗ್ತೀರಾ ಅವು ಎಲ್ಲ ಅಭಿಮಾನಿಗಳು ಕೂಡ ಮೆಟ್ರೋದಲ್ಲಿ ರಾತ್ರಿ 12 ಗಂಟೆ ಆಗಿರ್ಬೋದು 1 ಗಂಟೆ ತನಕ ಕೂಡ ಮೆಟ್ರೋ ಅವೈಲೇಬಲ್ ಇರುತ್ತೆ. ಆ ಮೆಟ್ರೋದಲ್ಲಿ ಬರುವಂತಹ ಪ್ರತಿಯೊಬ್ಬ ಏನೋ ಅಲ್ಲಿ ಟಿಕೆಟ್ ತೋರಿಸಿದ್ರೆ ಅವರಿಗೆ ಒಂದು ಫ್ರೀ ಒಂದು ಪ್ರಯಾಣವನ್ನು ಕೂಡ ಇಲ್ಲಿ RCB ಮಾಡಿರುವಂಥದ್ದು. ಹಾಗಾಗಿ ಈಗ ಈ ಸುದ್ದಿ ಕೇಳಿ ಸಾಕಷ್ಟು ಅಭಿಮಾನಿಗಳು ಖುಷಿಯನ್ನು ಹಂಚಿಕೊಂಡಿರುವಂಥದ್ದು. ಹಾಗೆಯೇ 2026ರ ಮೊದಲ ಮ್ಯಾಚ್ SRH ಜೊತೆ ಅಂದರೆ ಸನ್ರೈಸ್ ಹೈದರಾಬಾದ್ ಜೊತೆ ಇರುವಂಥದ್ದು. ಈ ಮ್ಯಾಚಲ್ಲಿ ಒಂದು ಬಾಲರ್ ನಮಗೆ ಕೊರತೆ ಇರುವಂಥದ್ದು. ಅಂದರೆ ಜೋಶ್ ಹಜಲ್ವುಡ್ ಹೋದ ವರ್ಷ ಸಾಕಷ್ಟು ಒಂದು ಮ್ಯಾಚ್ಗಳನ್ನು ವಿನ್ ಮಾಡಿಸಿದಂತಹ ಒಂದು ಜೋಶ್ ಹಜಲ್ವುಡ್ ಈ ಫಸ್ಟ್ ಪಂದ್ಯದಲ್ಲಿ ಇಲ್ದಿರುವುದರಿಂದ RCBಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಅದೇನೇ ಆಗಲಿ RCB ತಂಡನೇ ಮೊದಲ ಮ್ಯಾಚಲ್ಲಿ ನೋಡೋಣ ಹೇಗಾಡತ್ತೆ ಅಂತ ಅಭಿಮಾನಿಗಳು ಈಗ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಇನ್ನು ಇತ್ತ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ RR ಅಭಿಮಾನಿಗಳಿಗೂ ಕೂಡ ಆಘಾತ ಉಂಟಾಗಿರುವಂಥದ್ದು. ಅಂದರೆ ಪ್ರಮುಖ ಆಟಗಾರರು ಈಗ ಟೂರ್ನಿಯಿಂದಲೇ ಹೊರಗೆ ಬಿದ್ದಿರುವಂಥದ್ದು. ಅಂದರೆ 2008ರ ಉದ್ಘಾಟನಾ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಹಾಗೂ 5 ಬಾರಿ ಚಾಂಪಿಯನ್ ಆಗಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳಿಗೆ IPL ಆರಂಭಕ್ಕೂ ಮುನ್ನವೇ ಆಘಾತ ಉಂಟಾಗಿರುವಂಥದ್ದು. ಆಗಲೇ ಹೇಳಿದಂತೆ ಪ್ರಮುಖ ಆಟಗಾರರು ಈಗ ಹೊರಗುಳಿದಿದ್ದಾರೆ. ಅಂದರೆ ಕಳೆದ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ದ ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಶ್ಯಾಮ್ ಕರನ್ ಅವರನ್ನು ರಾಜಸ್ಥಾನ್ ಫ್ರಾಂಚೈಸಿ ನೇರ ವಿನಿಮಯದ ಮೂಲಕ ಟ್ರೇಡ್ ಮೂಲಕ ತಂಡಕ್ಕೆ ಸೇರಿಸಿಕೊಂಡಿತ್ತು. ಆದರೆ ಈ ಟೂರ್ನಿ ಆರಂಭಕ್ಕೂ ಮುನ್ನವೇ ಅವರು ತೊಡೆಸಂದು ಹ್ಯಾಮ್ಸ್ಟ್ರಂಗ್ ಏನು ಹೇಳ್ತೀವಲ್ಲ ಆ ಒಂದು ಗಾಯದಿಂದ ಬಳಲುತ್ತಿದ್ದು ಸಂಪೂರ್ಣ IPL ಅನ್ನು ತಪ್ಪಿಸಿಕೊಳ್ಳಲಿದ್ದಾರೆ ಅಂತ ವರದಿಯಾಗಿರುವಂಥದ್ದು. ಇನ್ನು ರಾಜಸ್ಥಾನ್ ತಂಡಕ್ಕೆ ಮಾತ್ರವಲ್ಲ 5 ಬಾರಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೂ ಗಾಯದ ಸಮಸ್ಯೆ ಕಾಡ್ತಿದೆ. IPL 2026 ಆರಂಭಕ್ಕೆ ಮುನ್ನ ಈಗ ತಂಡದಿಂದ ವೇಗಿ ನಾಥನ್ ಎಲ್ಲಿಸ್ ಅವರು ಸ್ನಾಯು ಸೆಳೆತದಿಂದ ಟೂರ್ನಿಯಿಂದ ಹೊರಗುಳಿದಿರುವಂಥದ್ದು. ಇನ್ನು ಆಗಲೇ ಹೇಳಿದಂತೆ IPL ಹತ್ರ ಬರ್ತಿದ್ದಂಗೆ ತನ್ನ ಫ್ರಾಂಚೈಸಿಗಳಿಗೆ ಕೆಲವೊಂದಿಷ್ಟು ಆಟಗಾರರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಅಂದರೆ IPL ಇನ್ನೇನು 1 ವಾರ ಇದೆ ಸ್ಟಾರ್ಟ್ ಆಗೋಕ್ಕೆ, ಅದಕ್ಕಿಂತ ಮುಂಚೆ IPL ಅಲ್ಲಿ ಮತ್ತು ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಆಡಿರುವಂತಹ ಆಟಗಾರರು ಈಗ IPL ಹತ್ರ ಬರ್ತಿದ್ದಂಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ನಮ್ಮ RCB ಕೂಡ ಅದೇ ರೀತಿಯ ಬಿಸಿಯನ್ನು ತಟ್ಟಿರುವಂಥದ್ದು. ಆಗಲೇ ಹೇಳಿದಂತೆ ಹಜಲ್ವುಡ್ RCBಯ ಕೆಲವೊಂದಿಷ್ಟು ಮೊದಲು ಪಂದ್ಯಗಳಿಗೆ ಒಂದು ಆಘಾತವನ್ನು ಕೊಟ್ಟಿರುವಂಥದ್ದು. ಇತ್ತ SRH ಕ್ಯಾಪ್ಟನ್ ಕೂಡ ಪ್ಯಾಟ್ ಕಮಿನ್ಸ್ ಗಾಯದಿಂದ ಬಳಲುತ್ತಿದ್ದು ಮೊದಲ ಕೆಲವೊಂದಿಷ್ಟು ಪಂದ್ಯಗಳಿಗೆ ಕೂಡ ಅವರು ಕೂಡ ಹೊರಗುಳಿದಿರುವಂಥದ್ದು. ಈ ಸಂಪೂರ್ಣ ಮಾಹಿತಿ ಬಗ್ಗೆ ನಿಮಗೆ ಅನಿಸುತ್ತೆ? ಅಂದರೆ ಎಲ್ಲ ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.